ಸಂಬಂಧ, ಸಂಬಂಧಿಗಳು, ರಕ್ತ ಸಂಬಂಧ ಇವೆಲ್ಲ ಬೇಡ ಅಂತಂದ್ರು ನಾವು ಬಿಡಿಸ್ಕೊಳಕ್ಕಾಗಲ್ಲ. ಆದ್ರೆ ನನಗ್ ಸೇರ್ಬೇಕಾಗಿರೋ ಆಸ್ತಿ ಬರ್ಲಿ ಅಂತ ಮಗುನ್ ಹೆತ್ರೆ ವಿಶಾಲ್ ಭಾವನ ಮನೆಗ್ ಬರ್ದಿರೋ ಹಾಗ್ ಮಾಡಿ ಯಾವ್ದೋ ಮುದ್ಕನ್ ಕರ್ಕೊಂಡ್ ಬಂದು ನನಗ್ ಆಸ್ತಿ ಸೇರ್ದಿರೋ ಹಾಗ್ ಮಾಡ್ತಿರೋ ಇವಳು ಈ 501 ರೂಪಾಯಿ ಇಟ್ರೆ ನಾನ್ ಖುಷಿ ಪಡ್ಬೇಕಾ? ₹1 ಮರ್ತ್ಬಿಟ್ಟೆ ಸುಮನಾ. 501 ರೂಪಾಯಿ ಟ್ರೇಡ್ ಮಾರ್ಕ್. ಅಯ್ಯೋ, ಗಾಯತ್ರಿ ಅಮ್ಮ ನನ್ನ ಕಡೆನೆ ಬರ್ತಿದ್ದಾರೆ. ಹೊರಟೋಗಮ್ಮ, ಒಳಗಡೆ ಹೋಗಮ್ಮ. ನಾನು ಯಾರಿಗೂ ಕಾಣಿಸ್ತಾ ಇದ್ರು ಸುಮನ ನೈನಿಗೆ ಕಾಣಿಸ್ತೀನಿ. ಮತ್ತೆ ಯಾಕೆ ಬಂದೆ ಅಂತ ಕೇಳ್ತಾರೆ. ಒಳಗಡೆ ಹೋಗು ತಾಯಿ. ಏಯ್ ಸುಮನಾ, ಬಂದಿರೋದು ವಿಶಾಲ್ ಬ್ರೋನೆ ಅಂತ ಎಲ್ಲರೂ ನಂಬ್ತಿದಾರಲ್ಲ, ನೀನ್ಯಾಕೆ ಹೀಗಾಡ್ತಿದೀಯಾ? ಎಲ್ರು ಅಂತ ಅವ್ರ ಜೊತೆ ನಮ್ಮನ್ನು ಸೇರಿಸ್ಬೇಡ ಬ್ರದರ್. ಹೋಲ್ಕೆ ಕೂಡ ಮ್ಯಾಚ್ ಆಗ್ತಾ ಇದೆ. ಮಚ್ಚೆ ನೋಡಿಲ್ವಾ ನೀವು? ಇವಾಗ ಮುತ್ಕೊಂಡ್ ಕರ್ಕೊಂಡು ಬಂದು ಮಚ್ಚೆ ತೋರಿಸ್ತೀರಾ ಏನು? ವಿಕ್ರಾಂತ್ ಅವ್ರೆ, ಯಾರು ನಂಬಲಿ ನಂಬದೇ ಇರಲಿ, ನಾನಂತೂ ನಂಬಿದ್ದೀನಿ. ನನ್ನ ತಂಗಿಗೆ ಹೆರಿಗೆ ಆಗ್ಬೇಕಾದ್ರೆ ನಾನಿರಲಿಲ್ಲ. ಯಜಮಾನ್ರನ್ನ ಹುಡ್ಕೊಂಡು ಹೋದೆ. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಮಗು ನೋಡೋಣ ಅಂತ ಬಂದ್ರೆ ಇವಳು ಹೀಗೆ ಮಾಡ್ತಿದ್ದಾಳೆ. ನಿನ್ನ ಕೈ ಮುಗಿತೀನಕ್ಕ. ನಾನ್ ನಿಮ್ ದೊಡ್ಡಮ್ಮ ಅಂತ ನನ್ ಮಗುನ್ ಎತ್ಕೊಂಡು ಹೀಗೆ ರೌಂಡ್ ಕರ್ಕೊಂಡು ಹೋಗಿ ಮನೆಗ್ ಬರೋ ಅಷ್ಟ್ರಲ್ಲಿ ನನ್ ಮಗುನ್ ಬದಲಾಯಿಸ್ಬಿಟ್ರೆ ನೋಡಿದ್ಯಾ ನಯನಿ, ಸ್ವಂತ ತಂಗಿನೇ ಈ ತರ ಮಾತಾಡಿದ್ರೆ ಮಿಕ್ಕವ್ರು ಏನ್ ಹೇಳಲ್ಲ? ಅನ್ಯಾಯವಾಗಿ ಮಾತಾಡಬೇಡ ಸುಮ್ನಮ್ಮ. ನನಗ ಅನ್ಯಾಯ ಮಾಡಕ್ ನೋಡ್ತಿರೋ ನಮ್ಮ ಅಕ್ಕಂಗೇನು ಅನ್ನಲ್ಲ, ನಂಗಂತೀರಾ? ನೈನಿ, ಸುಮ್ಮಿಗೆ ಕೊಡೋದನ್ನ ಅವಳ ಮುಖಕ್ಕೆ ಬಿಸಾಕು. ಈ ಗಲಾಟೆನೇ ಇರಲ್ಲ. ನನ್ನ ಗಂಡನ್ ನೋಡಿ ನನ್ನ ಗಂಡನೇ ಅಲ್ಲ ಅಂದಮೇಲೆ ನನ್ನ ಆಸ್ತಿ ಹೇಗೆ ಕೊಡ್ಲಿ ಚಿಕ್ಕಮ್ಮ? ನೀನೇ ಇಷ್ಟು ಹಠ ಮಾಡ್ತಿದ್ಯಾ? ನಿನ್ ನಂತರ ಹುಟ್ಟಿರೋ ನಿನ್ ತಂಗಿ ಇನ್ನೆಷ್ಟು ಹಠಮಾರಿ ಆಗಿರಲ್ಲ ಹೇಳು? ಚಿಕ್ಕ ಮಗುನ ಮುಂದೆ ಇಟ್ಕೊಂಡು ಆಸ್ತಿ ಕೇಳಬಾರ್ದು. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ. ಮಧ್ಯದಲ್ಲಿ ನಿಮ್ ಗಲಾಟೆ ಏನು? ಈ ಜಗಳಗಳು ಇರಬಾರ್ದು ಅಂತ ಅನ್ಕೊಂಡಿದೀವಿ ಮಾತೆ. ನೀವು ಮಾತಾಡಿದ್ರೆ ನಿಮ್ಗೂ ಅಂತಾಳೆ ಸೋಮನಮ್ಮ. ನಂದೀಶಾ, ನಾವು ಗಾಯತ್ರಿ ಜೊತೆ ಆಟ ಆಡೋಣ ಬಾ. ಸುಮನ, ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಕೋಪ ದ್ವೇಷ ಏನೇ ಇರಲಿ, ಆದರೆ ನಿನ್ನ ಮಗುನ ಒಂದ್ಸಲ ನಂಗೆ ಎತ್ಕೊಳಕ್ ಬೇಡ. ಆಗೋದಿಲ್ಲ. ಅವಳದೇನ್ ಕೇಳೋದು? ಅದಕ್ಕೆ ಎತ್ಕೊಳ್ಳು ನೀವು. ಅದನ್ನ ಹೇಳೋದಕ್ಕೆ ನೀವ್ಯಾರಿ? ನಿನ್ ಗಂಡ ಕಣೆ. ಸಂತೋಷ, ನನ್ ಮೇಲೆ ಅಷ್ಟೇ ನಿಮಗ್ ಹಕ್ಕು. ಮಗುಗ್ ತಂದೆ ನೀವಲ್ಲ ಅಂತ ಇಷ್ಟೊತ್ತ ಹೇಳ್ತಿದ್ರಲ್ಲ, ಇವಾಗ ನನ್ ಮಗುನ ನಮ್ಮ ಅಕ್ಕಂಗೆ ಎತ್ಕೋ ಅಂತ ಅದ್ ಹೇಗ್ ಹೇಳ್ತೀರಾ ನೀವು? ಏಯ್, ಸುಮನ ಹತ್ರ ಮಾತಾಡಕ್ಕಾಗಲ್ಲ. ಅಮ್ಮ ನೈನಿ, ನಿನ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಆ ಮುದ್ಕುಂದ ಮೇಲೆ ತೋರ್ಸೋಗು. ಹೊರಟು ಹೋಗು ನಾಗಮಣಿ. ಹೊರಟೋಗ್ತೀನಿ. ನಿನ್ನಿಲ್ ನೋಡಿದ್ರೆ ನೀನ್ ಹೆರಿಗೆ ಮಾಡಿಸ್ತೆ ಅನ್ನೋ ಕೃತಜ್ಞತೆನೂ ಇಟ್ಕೊಳ್ಳಲ್ಲ. ಹುಟ್ಟಿರೋ ಮಗು ಮೇಲೆ ಮಮಕಾರ ಇದೆ ಅಂತ ಗೊತ್ತು. ಅಧಿಕಾರ ಇದ್ರೂ ಕೂಡ ಎತ್ಕೊಂಡು ಹೋಗೋದಕ್ಕೆ ಇದು ಸಮಯ ಕೂಡ ಅಲ್ಲ.
ಡಮ್ಮೋ ಡಮ್ಮ. ನೈನಿ ಬರ್ತಿದ್ದಾಳೆ, ಹೋಗು ಹೋಗು. ಹೋಗು. ನಂದೀಶ ಮಾತೆ ಮಗುನ್ ಕೊಡು. ಆ, ನಾಗವೇಣಿನ ನೈನಿ ನೋಡಿಲ್ಲ ನಂದೀಶ. ಹ್ಮ್ ನನ್ನನ್ನು ಯಾಕೆ ಕರ್ಕೊಂಡು ಬಂದು ಇಲ್ಲಿಗೆ? ಏನ್ ಯಜಮಾನ್ರೆ ಹೀಗ್ ಕೇಳ್ತಾ ಇದ್ದೀರಾ? ನೋಡ್ತಿದೆಯಲ್ಲ ನನ್ನ ರೂಪ ಹೇಗಿದೆ ಅಂತ. ನೀವ್ ಹೇಗಿದ್ರು ಸರಿ, ನನ್ ಗಂಡನೇ, ನನ್ ಮಕ್ಕಳಿಗೆ ತಂದೆ. ನಿಮ್ ರೂಪ ನೋಡಿ ಅಸಹ್ಯ ಪಟ್ಕೊಳ್ಳೋದು ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ. ನಾನು ಮತ್ತೆ ಮಾಮೂಲಿ ಮನುಷ್ಯ ಆದ್ಮೇಲೆ ನೀನು ಮನೆಗೆ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೋಡ್ದಿಯಲ್ಲ ಎಲ್ರೂ ಹೇಗ್ ಮಾತಾಡ್ಕೋತಿದ್ದಾರೆ. ನನ್ನನ್ನು ಏನಂದ್ರೂ ತಡ್ಕೋತೀನಿ. ನಿನ್ ಮನ್ಸಿಗೆ ನೋವು ಮಾಡಿದ್ರೆ ನನ್ ಸಹಿಸಲ್ಲ. ಬದಲಾಗಿರೋ ತೇಜದಿಂದ ನಿನಗ್ ನೋವು ತರ್ಸೋದಕ್ಕೆ ಇಷ್ಟ ಇಲ್ಲ ನೈನಿ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನನಗ್ ನೋವಾಗಲ್ವಾ ಹೇಳಿ? ನಿಮ್ಗೆ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದ್ಯಾ ಯಜಮಾನ್ರೆ? ನೈನಿ, ಅದು ಸಾಧ್ಯ ಆಗೋ ಕೆಲ್ಸನ? 60 ವರ್ಷ ಮೇಲ್ಪಟ್ಟವಂತರ ಇದ್ದೀನಿ. ಈ ರೀತಿ ನನ್ನ ಕನ್ನಡಿ ನೋಡ್ಕೊಳಕ್ಕಾಗತ್ತ? ತುಂಬಾ ನೋವಾಗ್ತಿದೆ. ವಿಶಾಲಾಕ್ಷಮ್ಮಂಗೆ ಕರುಣೆ ಜಾಸ್ತಿ. ಈ ಶಾಪ ವಿಮೋಚನೆ ಆಗೋದಕ್ಕೂ ಮೊದ್ಲೇ ನೀವ್ ನೋಡಕ್ಕೆ ಇದಕ್ ಮುಂಚೆ ಹೇಗ್ ಕಾಣಿಸ್ತಿದ್ರು ಹಾಗೆ ಕಾಣಿಸೋ ಅಂತ ಅವಕಾಶ ಸಿಕ್ಕಿದೆ ಯಜಮಾನ್ರೆ. ಹೌದಾ? ಅದೇ ಹೇಗ್ ನೈನಿ? ತೋರಿಸ್ತೀನಿ. ಆ ಶಿವ ಮೈಗೆ ಹಚ್ಕೊಳ್ಳೋ ಈ ವಿಭೂತಿನ ನಾಮದ ಥರ ವಿಶಾಲ್ ಅವರ ಹಣೆಗಚ್ಚು. ಕೇವಲ 3 ಸಲ ಮಾತ್ರನೇ ನಿಜ ರೂಪದಲ್ಲಿ ಕಾಣಿಸ್ಕೋತಾರೆ. ಅಮ್ಮವ್ರನ್ನ ನೆನ್ಸ್ಕೊಂಡು ಮಂಚದ ಮೇಲೆ ಮಲ್ಕೊಂಡು ಕಣ್ಮುಚ್ಕೊಳ್ಳಿ ಯಜಮಾನ್ರೆ. 3 ನಿಮಿಷ ಕಾಲ ನಿಮ್ಗೊಂದು ರೀತಿ ಪ್ರಜ್ಞೆ ಇರೋದಿಲ್ಲ. ಅಮ್ಮ ವಿಶಾಲಾಕ್ಷಿ, ದಯವಿಟ್ಟು ಕಾಪಾಡಮ್ಮ. ಓಂ ಹ್ಯಂ ಹ್ರೀಂ ಶ್ರೀಂ ಅಂ ಹಂ ಶವಲೆ ಸತ್ಯೆ ಹಸ್ತಫ್ರೈಂ ಕಫ್ರೈಂ ಕ್ಲೀಂ ರಾಮೇ ವಿನುರ್ಮಕ್ರೈಂ ಪರಕಾಯೈ ಹ್ರೀಂ ಕುಲೇಶ್ವರೇ ಫಟ್. ನೈನಿ, ಯಜಮಾನ್ರೆ, ಯಜಮಾನ್ರೆ,
ನಾನು ನಾರ್ಮಲ್ ಆಗಿ ಬದಲಾಗಿದ್ದೀನಿ, ಮೊದಲಿನ ಹಾಗೆ ಇದ್ದೀನಿ. ಹೋಗೋಣ ಬಾ. ಎಲ್ಲಿಗೆ ಯಜಮಾನ್ರೆ? ಮೋಮ್ ಹತ್ರಕ್ಕೆ, ಅತ್ತೆ, ವಲ್ಲಭ, ಸುಮನ ಎಲ್ರ ಹತ್ರಕ್ಕೆ. ನಿನ್ನ ಇನ್ನ ಯಾರು ಏನು ಅಂದೇ ಇರೋದಕ್ಕೆ. ನಿನ್ ಪಕ್ಕದಲ್ಲಿ ನನ್ನ ನೋಡಿ ಇನ್ನೊಂದು ಮಾತಾಡಬಾರ್ದು ಯಾರು. ಯಜಮಾನ್ರೆ, ನೀವು 3 ನಿಮಿಷ ಮಾತ್ರ ಹೀಗಿರಕ್ ಸಾಧ್ಯ? ಏನ್ ಹೇಳ್ತಾ ಇದೀಯಾ? ಕೇವಲ 3 ನಿಮಿಷ ಮಾತ್ರನೇ ನೀವು ನಿಜ ರೂಪದಲ್ಲಿ ಕಾಣಿಸ್ಕೋತೀರ. ಅದು ಕೂಡ ಈ ವಿಭೂತಿನ 2 ಸಲ ಮಾತ್ರ ಪ್ರಯೋಗಿಸ್ಬೋದು. ಅದಾದ್ಮೇಲೆ ಶಾಪ ವಿಮೋಚನೆ ಆಗೋವರೆಗೂ ನೀವು ಆ ಥರನೇ ಕಾಣಿಸ್ತೀರ. ಅದಕ್ಕೇನಾ ನಿನ್ನ ಬಾಯಿಗೆ ಬಂದಾಗ ಅಂದಿದ್ದವರು? ಆ ರೂಪದಲ್ಲಿ ನನ್ನ ಎಷ್ಟು ದಿನ ಸಹಿಸ್ಕೋತೀಯ? ನನ್ನ ನಾನೇ ಹೀಗಾಗಿದ್ದೀನಿ ಅಂತ ಎಲ್ರಿಗೂ ಹೇಳೋಣ ನಡಿ. ಆಗ ನಂಬ್ತಾರೆ. ಬಾ, ನಿನ್ನೇನು ಅನ್ನಲ್ಲ, ಬಾ ಹೇಳ್ತೀನಿ. ಯಜಮಾನ್ರೆ, ನೀವು ನನಗೆ ನಮ್ಮ ಮಕ್ಕಳಿಗೆ ಬಿಟ್ರೆ ಇನ್ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಶಾಪ ವಿಮೋಚನೆ ಆಗೋವರೆಗೂ ಈ ರೂಪದಲ್ಲಿ ಇನ್ಯಾರಿಗೂ ಕಾಣಿಸ್ಕೊಳ್ಳಲ್ಲ. ನಿಮ್ ಮಾತು ಯಾರಿಗೂ ಕೇಳಿಸೋದು ಇಲ್ಲ. ಎಂತ ಅನಾಹುತ ಆಗ್ಬಿಡ್ತು ನೈನಿ. ಇದರಿಂದ ಪಾರಾಗೋದಕ್ಕೆ ಯಾವ ದಾರಿನೂ ಇಲ್ವಾ? ಖಂಡಿತ ಇರುತ್ತೆ. ಅದ್ ಹೇಗೆ ಅಂತ ತಿಳ್ಕೋಬೇಕು ಯಜಮಾನ್ರೆ. 3 ನಿಮಿಷ ಇನ್ನೇನಾಗೋದ್ರಲ್ಲಿದೆ. ವಿಶಾಲಾಕ್ಷಮ್ಮ ತಾಯಿ, ರಕ್ಷ ರಕ್ಷ. ಏ ಸುಮ್ಮಿ, ಊಟ ಮಾಡಿಲ್ವಂತೆ? ಯಾಕೆ? ನೈನಮ್ಮ ಅಡುಗೆ ಮಾಡಿಲ್ವಲ್ಲ, ಅದಕ್ಕೆ ಇರ್ಬೋದೇನೋ. ನೈನಿ ಏನಾದ್ರೂ 1 ಹೊತ್ತು ಮನೇಲಿ ಇಲ್ಲ ಅಂತಂದ್ರೆ ಕುಟುಂಬನೇ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ ಅನ್ಸತ್ತೆ. ಎದ್ದೇಳೆ ಸುಮ್ಮಿ, 2 ಚಪಾತಿ ಆದ್ರೂ ತಿನ್ನು. 2 ಸರಿ ಹೋಗತ್ತೆ. ಈಗ ಅವಳು ಬಾಣಂತಿ, ಹೊಟ್ಟೆ ತುಂಬ ತಿನ್ಬೇಕು.
ಮಗುನ ಹೆತ್ತಿದ್ದು, ಅವಳ ಆಸೆನ ಹೇಳಿದ್ದು, ಆಸ್ತಿ ಸಿಗದೆ ಇರೋದು ಅದನ್ನ ನಾವು ನೋಡಿದ್ದು, ಇವೆಲ್ಲ ಒಂದೇ ದಿನದಲ್ಲಿ ನಡೆದಿದ್ರಿಂದ ಸುಮನ ಶಾಕಿಂದ ವಾಪಸ್ ಬರಕ್ ಆಗ್ತಿಲ್ಲ ಅನ್ಸುತ್ತೆ ಮಾವ. ಎಲ್ಲದಕ್ಕಿಂತ ದೊಡ್ಡ ಶಾಕು ಯಾರೋ ಮುತ್ಕುನ ಕರ್ಕೊಂಡ್ ಬಂದು ಅವನೇ ವಿಶಾಲ್ ಅಂತ ನೈನೇ ಹೇಳ್ತಿರೋದು. ಹಾ ಅದಿನ್ನೂ ವಿಚಿತ್ರ. ಹಾ, ಗೂಬೆ ತರ ಕಣ್ ಬಿಟ್ಕೊಂಡು ಯಾಕೆ ನೋಡ್ಬೇಕು? ನಮ್ ತಂಗಿ ನೈನಿ ಏನ್ ಹೇಳಿದ್ರು ನಂಬ್ತೀವಲ್ವಾ? ಈ ವಿಷಯದಲ್ಲಿ ನಂಬಲ್ಲ ಅಕ್ಕ. ವಿಶಾಲ್ ಬಾವ ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದಾರೋ ಇಲ್ಲಾಂದ್ರೆ ಫ್ರೆಂಡ್ ಮನೆಗೆ ಹೋಗಿದಾರೋ ಗೊತ್ತಿಲ್ಲ, ಆದ್ರೆ ಕೇವಲ ನನ್ ಮಗುನ್ ಹೆತ್ರು ಸರಿ ಶ್ರೀಮಂತೆ ಆಗ್ಬಾರ್ದು ಅನ್ನೋ ಅಸೂಯೆಯಿಂದಾನೆ ನಮ್ಮಕ್ಕ ಡ್ರಾಮಾ ಮಾಡ್ತಿದ್ದಾಳೆ. ಇದು ಡ್ರಾಮಾ ಅಲ್ಲ. ಏಯ್ ಅಯ್ಯೋ ನಿಜವಾಗ್ಲು ಮಾಮ್, ನಿಜ ಅನ್ನೋ ಹಾಗೆ ನೈನೇ ಆಕ್ಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ನಿಜ ನೈನಿಗೆ ಮಾತ್ರ ಅಲ್ಲ, ಇನ್ನೊಂದಿಬ್ರು 3 ಜನ ಗೊತ್ತಾದ್ರೂ ನಮ್ದೇ ಇರೋ ಹಾಗೆ ಇರ್ತಾರೆ. ನಾನ್ ನಂಬ್ತೀನಿ ಡಮ್ಮಕ್ಕ. ಬ್ರೋ ಯಾಕೆ ಹಾಗಾಗೋದಾ ಅಂತ ಯೋಚಿಸಿದ್ದೇನೆ ಹೊರತು ಅನುಮಾನ ಪಡ್ತಿಲ್ಲ ನಾನು. ಏಯ್ ನಿನ್ ಕಣ್ಣಿಗೆ ನಾವ್ ಹೇಗ್ ಕಾಣಿಸ್ತಿದ್ದೀವೋ? ನೈನಿ ಬುದ್ಧಿವಂತಿಕೆಗೆ ಇವರೆಲ್ಲರೂ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಮಾಮ್. ನೀವು ಸುಮನನ್ ತಲೆ ತುಂಬಕ್ ನೋಡ್ಬೇಡಿ. ಅವಳೇನು ತಿಂದಿಲ್ಲ, ತನ್ ಮಗುಗೂ ಹಾಲ್ ಕೊಟ್ಟಿಲ್ಲ. ನಿನಗೆ ಆಸ್ತಿ ಸಿಗೋದಕ್ಕೆ ತುಂಬಾ ಟೈಮ್ ಇದೆ ಇನ್ನು. ಈಗ ಹೋಗಿ ಮಗು ನೆತ್ಕೊ ಹೋಗು. ಗಾಯತ್ರಿ ನೆಚ್ಕೊಂಡಿದ್ದೀರಲ್ಲ, ನೀವು ಖುಷಿ ಪಡಿ. ನನ್ಗೆ ಸಜೆಷನ್ಸ್ ಕೊಡ್ತೀರಾ? ನಿನ್ ಗಂಡ ನಿನ್ ಮಗುನ ಬಿಟ್ಟು ಬೇರೆ ಇನ್ಯಾರನ್ನೂ ಎತ್ಕೋಬಾರ್ದು ಅಂತ ಹೇಳ್ತಿದ್ಯಾ ಸುಮ್ಮಿ? ನನ್ನ ನೆತ್ಕೊಂಡು ಗಿರ ಅಂತ ತಿರ್ಗ್ಸಿದ್ರು ಪಾಪ ಹೋಗಲ್ಲ ಬಿಡಿ. ಪಾಪ ಅಂತ ಹೇಳ್ದಿಯಲ್ಲ ಅದಕ್ಕೆ. ಸ್ವಂತ ಮಗುನೇ ಬೇಡ ಅಂತಂದವರು ಅದನ್ನ ಎತ್ಕೋತೀರಾ? ನೀನೇ ಇಲ್ಲಿ ಕುತ್ಕೊಂಡಿದ್ಯಾ, ಇನ್ನು ನಾನು ಹೋಗಿ ಲಾಲಿ ಹಾಡ್ತೀನಿ ಅಂತ ಹೇಗೆ ಅನ್ಕೋತೀಯ? ನಿಮ್ ಗಲಾಟೆ ಚಿಕ್ಕ ಮಗು ಮೇಲೆ ಪರಿಣಾಮ ಬೀಳತ್ತೆ ವಿಕ್ರಾಂತ. ವಿಕ್ಕಿ, ನಿನ್ ಗಾಯತ್ರಿನ ಎತ್ಕೊಂಡು ಓಡಾಡ್ಬೇಡ್ವೋ, ಸುಮನಾಗೆ ಇನ್ನೂ ಕೋಪ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಆದ್ರೆ ಪಾಪುನ ಸುಮನಾನು ಎತ್ಕೊಳಕ್ಕಾಗಲ್ಲ. ಯಾಕೆ ಡಮ್ಮಕ್ಕ? ಎತ್ಕೊಳಕ್ ಹೋದ್ರೆ ಜಾರೋಗ್ಬಿಡತ್ತೆ. ಅಷ್ಟು ಬೇಗ ದೊಡ್ಡದಾಗೋಗುತ್ತಾ? ತುಂಬಾ ದೊಡ್ಡದಾಗೋಗುತ್ತೆ. ನಿಲ್ಸು ಡಮ್ಮಕ್ಕ, ನೀನು ಮಾತಾಡೋದು ನಿನ್ಗಾದ್ರೂ ಅರ್ಥ ಆಗತ್ತಾ? ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸುಮನ ಇಲ್ಲಿಂದ ಹೋಗ್ಬೇಕು. ಸುಮನ, ಇವ್ರ ಮಾತನ್ನ ಕೇಳ್ತಾ ನಿಲ್ಬೇಡ, ನೀನ್ ಹೊರಡು. ಆಸ್ತಿ ಹೇಗ್ ತಗೊಳ್ಳಿ ಅತ್ತೆ? ವಿಶಾಲ್ ಬಾವ ಬರೋವರ್ಗೂ ಕೊಡಲ್ಲ ಅಂತಿದ್ದಾಳೆ ನಮ್ಮಕ್ಕ. ನೀನೆ ಬಂದಿರೋದು ವಿಶಾಲ್ ಅಲ್ಲ, ನಾನ್ ನಂಬಲ್ಲ ಅಂತ ಅಂದೆ. ನಯನಿ ನಿನ್ ಮಾತಿಗೆ ತಿರ್ಗೇಟ್ ಕೊಟ್ಲು. ನೀನ್ ಆಸ್ತಿ ತಗೊಂಡ್ಮೇಲೆ ಅವನಿಗೆ ಬಾಯಿಗೆ ಬಂದಂಗ್ ಬೈಬೇಕಿತ್ತು. ಆ ಮುದ್ಕಂಗ್ ಒಂದ್ ಮಾತು ಅನ್ನಕ್ಕೂ ಬಿಡ್ಲಿಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ? ಸರಿ ಸರಿ, ಇದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ. 2 ದಿನ ಕಾಯೋಣ. ಮಗು ಹುಟ್ಟಿದೆ, ಆಸ್ತಿ ಬರದೇ ಇರತ್ತಾ? ನೈನಿ ಏನು ಕೊಡಲ್ಲ ಅಂತ ಏನು ಹೇಳಿಲ್ವಲ್ಲ? ಅದಲ್ಲ ಅತ್ತೆ. ಹೋಗು, ಏನಾದ್ರೂ ತಿನ್ನು, ಖಾಲಿ ಹೊಟ್ಟೆಲಿರ್ಬೇಡ. ಸರಿ ಅತ್ತೆ. ಸುಮನ ಹೋದ್ಲಲ್ಲ, ಈಗ ಹೇಳು ಡಮ್ಮಕ್ಕ. ಸುಮನಾಗೆ ಹೆಣ್ಮಗು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಲ್ವಾ?
ಅಲ್ವಾ? ಅಲ್ಲ. ಆ? ಇದೇನಿದು? ಯಾಕೆ ಡಮಕ ಹೀಗೆ ಹೇಳ್ತಾ ಇದ್ದಾಳೆ? ಆಗ್ಲೇ ನಾನು ಹೇಳಿದ್ದು ಕೂಡ ಅದೇ. ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ. ಅವಳಿಗೆ ಹುಟ್ಟಿರೋದು ಹೆಣ್ಣು ಮಗು ಅಲ್ಲ, ಹೆಣ್ಣು ಹಾವು.